ನಮಸ್ಕಾರ ಗೆಳೆಯರೆ. ಇವತ್ತಿನ ಈ ವಿಡಿಯೋ ಪಾರ್ಟ್ 2 ಲೇಪಾಕ್ಷಿ ಬ್ರಹ್ಮರಥೋತ್ಸವದ ಬಗ್ಗೆ ಆಗಿರುತ್ತೆ. ಇದರಲ್ಲಿ ನಾನಷ್ಟು ಜಾಸ್ತಿ ಇದ್ರ ಬಗ್ಗೆ ಹೇಳೋದಕ್ಕೆ ಹೋಗೋದಿಲ್ಲ. ಆದಷ್ಟು ಒರಿಜಿನಲ್ ವಾಯ್ಸಲ್ಲೇ ಈ ವಿಡಿಯೋದನ್ನು ಇಟ್ಟಿರ್ತೀನಿ. ಈಗ ನೀವು ನೋಡ್ತಾ ಇರ್ಬೋದು, ಉತ್ಸವ ಮೂರ್ತಿನ ರಥದೊಳಗೆ ಕೂರಿಸ್ತಾರೆ. ಕೂರಿಸಿದ್ರ ಮೇಲೆ ರಥನ ಎಳೆಯುವಂಥ ಕಾರ್ಯ ನಡೆಯುತ್ತೆ. ಹಾಗೆ ಜನ ಕಾತರದಿಂದ ಕಾಯ್ತಾ ಇದ್ದಾರೆ. ದೇವ್ರನ್ನ ಒಳಗಡೆ ಕೂರಿಸಿದ್ರ ಮೇಲೆ ರಥನ ಎಳೆಯೋದಕ್ಕೋಸ್ಕರ. ಈಗ ನೀವು ನೋಡ್ತಾ ಇರೋದು ಕೋಲಾಟದ ಒಂದು ದೃಶ್ಯ ನೋಡಿ. ಅವರು ಎಲ್ಲ ಹೆಂಗಸರು ಹೆಣ್ಮಕ್ಳು ಕೋಲಾಟನ ಆಡ್ತಾ ಇದ್ದಾರೆ. ಇದು ಭಾರತದ ಒಂದು ನೃತ್ಯ ತಳಿ. ಅದೊಂದು ಕೋಲಾಟ ಅನ್ನೋದು ಕರ್ನಾಟಕದ ಪುರಾತನ ಜಾನಪದ ನೃತ್ಯ. ಎರಡು ಕೋಲುಗಳನ್ನು ಹಿಡಿದು ಹಾಡುಗಳಿಗೆ ತಕ್ಕಂತೆ ಲಯಬದ್ಧವಾಗಿ ಕುಣಿಯುತ್ತಾ ಪರಸ್ಪರ ಕೋಲುಗಳನ್ನು ಪಡ್ಕೊಳ್ತಾ ಆಡುವ ಕಲೆ. ಸಾಮಾನ್ಯ ಹಬ್ಬ ಹರಿದಿನಗಳಲ್ಲಿ ಇದನ್ನು ನಾವು ಜಾಸ್ತಿ ನೋಡ್ತೀವಿ. ರಥೋತ್ಸವ ಆಗಿದ್ದರಿಂದ ಇದೊಂದು ಅವರಿಗೊಂದು ವೇದಿಕೆ. ಹಾಗಾಗಿ ಅದನ್ನು ತೋರಿಸ್ಪಡಿಸ್ಕೊತ ಕುಣಿತಾ ಹೋಗ್ತಾ ಇರ್ತಾರೆ. ರಥದಗಿಂತ ಮುಂಚೆ ಅದು ಹೋಗ್ತಾ ಹೋಗುತ್ತೆ. ಅದಕ್ಕೆ ಬೇಕಾದಷ್ಟು ಹಾಡುಗಳಿದೆ. ಆಯಾ ಪ್ರಾಂತ್ಯಕ್ಕೆ ತಕ್ಕನಾಗೆ ಆ ಹಾಡುಗಳನ್ನು ಹಾಡ್ತಾ ಇರ್ತಾರೆ. ಈಗ ನೀವು ನೋಡ್ತಾ ಇರೋದು ಆಂಧ್ರ ಪ್ರದೇಶದಲ್ಲಿರುವಂಥ ಒಂದು ರಥೋತ್ಸವ ಆಗಿರೋದ್ರಿಂದ ಅಲ್ಲಿಯ ಸ್ಥಳೀಯ ಭಾಷೆ ತೆಲುಗಿನಲ್ಲಿ ಆ ಸಾಂಗು ಬರ್ತಾ ಇರುತ್ತೆ. ಕೋಲಾಟದ ಒಂದು ಹಾಡು ನಡೀತಾ ಇರುತ್ತೆ. ಅದನ್ನು ನೋಡ್ಬೋದು. ಈಗ ನೀವು ನೋಡಿದ್ರೆ ರಥೋತ್ಸವದ ಮುಂದಿಂದು ಅಂದರೆ ದೇವ್ರನ್ನ ಕೂರಿಸಿ ರಥ ಎಳೆಯೋದಕ್ಕಿಂತ ಮುಂಚೆ ಒಂದು ಸಣ್ಣ ಪೂಜೆ ನಡೆಯುತ್ತೆ ರಥದೊಳಗಡೆ. ನೋಡಿ, ರಥ ಎಳೀತಾ ಇದ್ದಾರೆ ಈಗ ಜನ. ನೀವು ನೋಡಿದ್ರೆ ಆಂಜನೇಯಂದ ಬಾವುಟ 4-5 ಕಾಣುತ್ತೆ. ಹಾಗೆ ಸುಮಾರು ಜನ ಕೇಸರಿ ಶಾಲನ್ನ ಹೊತ್ಕೊಂಡು ರಥನ ಎಳೀತಾ ಇದ್ದಾರೆ. ಅದೊಂಥರ ನೋಡೋದಕ್ಕೆ ಒಂಥರ ಮೈ ನವಿರೇಸುವಂಥ ಕ್ಷಣಗಳು. ಜನಸಾಂದ್ರಣೆ ನೋಡಬೇಕು ನೀವು. ಸಾಮಾನ್ಯ ಒಂದು 10,000ದಿಂದ 15,000 ಜನ ಅಲ್ಲಿ ಸೇರಿದ್ರು ಅವತ್ತು. ಭಾರಿ ಅದ್ಭುತ ಅದು. ಅಷ್ಟು ಜನ ಸೇರುವಂಥದ್ದು ರಥ ಎಳೆಯೋದಕ್ಕೆ ಇವತ್ತಿನ ಕಾಲದಲ್ಲೂ ಜನ ಅಷ್ಟು ಭಕ್ತಿಯಿಂದ ಹೋಗಿ ರಥ ಎಳೆಯೋದಕ್ಕೆ ಪಾಲ್ಗೊಳ್ಳೋದು ನೋಡೋದಕ್ಕೊಂದು ವಿಸ್ಮಯ ಅಂತ ಅನಿಸುತ್ತೆ. ನಾನು ಆಗಲೇ ಹೇಳಿದಾಗೆ ಆದಷ್ಟು ಈ ವಿಡಿಯೋದಲ್ಲಿ ಒರಿಜಿನಲ್ ವಾಯ್ಸ್ ಏನಿದೆ ಅದನ್ನೇ ಇಟ್ಟಿದ್ದೀನಿ. ನನ್ನ ವಾಯ್ಸು ಕಮ್ಮಿ ಇರುತ್ತೆ ಬ್ಯಾಕ್ ಎಂಡಲ್ಲಿ ಬರುವಂಥದ್ದು. ಹತ್ತಿರದಿಂದ ರಥನ ತೋರಿಸುವಂಥ ಒಂದು ಪ್ರಯತ್ನ ಮಾಡಿದ್ದೀನಿ. ಇದು ರಥನ ಎದುರುಗಡೆಯಿಂದ ತೋರಿಸ್ತಾ ಇರುವಂಥದ್ದು ಒಂದು ಸಣ್ಣ ದೃಶ್ಯ. ನಾನು ಆಗಲೇ ಹೇಳಿದಾಗೆ ಇದು ಕಬ್ಬಿಣದಿಂದ ಮಾಡಿರುವಂಥ ರಥ. ಅದರಿಂದ ಜನ ಜಾಸ್ತಿ ಇರೋದ್ರಿಂದ ಎಳೆದ ತಕ್ಷಣ ಅದು ಹೊರಟು ಬಂದೇ ಬಿಡುತ್ತೆ. ಅದನ್ನು ಅರ್ಧ ತಡಿಬೇಕು. ಅದೇ ಒಂದು ವೈಖರಿ, ತುಂಬ ಕಷ್ಟದ ಕೆಲಸ ಅದು. ಈಗ ನೀವು ನೋಡ್ತಾ ಇರೋದು ಇಂಡಿಕಾ ಹೋಮದ ಒಂದು ದೃಶ್ಯ. ಇದರಲ್ಲಿ ಪೂರ್ಣಾಹುತಿ ಮಾಡಿದಂಥ ದೃಶ್ಯ ಇದು ರಥೋತ್ಸವದ ಮಾರನೇ ದಿವಸ ನಡೆಯುವಂಥ ಒಂದು ಕಾರ್ಯಕ್ರಮ.
ಈಗ ಮುಂದೆ ನೋಡ್ತಾ ಇರುವಂಥದ್ದು ಗೊಂಬೆಗಳ ಒಂದು ಕುಣಿತ. ಇದು ಮಾರನೇ ದಿವಸ ಅಂದರೆ ಚಂಡಿಕಾ ಹೋಮದ ರಾತ್ರಿ ಇದನ್ನು ನಡೆಯುತ್ತೆ. ಗೊಂಬೆ ಅಂದರೆ ಇದು ಬಿದಿರಿನ ಒಂದು ಕಡ್ಡಿಗಳಿಂದ ದೊಡ್ಡ ದೊಡ್ಡ ಚೌಕಟ್ಟಿನೊಳಗೆ ಅದನ್ನು ಸೇರಿಸ್ಕೊಂಡು ಕಟ್ಟಿ ಒಳಗಡೆ ಕಲಾವಿದರು ಸುಮಾರು 10ರಿಂದ 15 ಅಡಿ ಎತ್ತರಕ್ಕೆ ಅದರಲ್ಲಿ ಕಟ್ಕೊಂಡು ಕುಣಿತಾರೆ. ಇದಕ್ಕೊಂದು ಪೌರಾಣಿಕ ಇತಿಹಾಸ ಇದೆ. ಶ್ರೀಕೃಷ್ಣನು ತನ್ನ ಪತ್ನಿ ಸತ್ಯಭಾಮಿಯ ಕೋಪವನ್ನು ಶಮನಗೊಳಿಸಲು ಗೊಂಬೆ ವೇಷ ಧರಿಸಿದ್ದ ಅಂತ, ಕಲೆ ಹುಟ್ಕೊಂಡಿದ್ದು ಅದರಿಂದ ಅಂತ ಒಂದು ನಂಬಿಕೆ ಇದೆ. ಇದು ನೀವು ನೋಡ್ಬೋದು, ಕಾಲಿಗೆ ಕೋಲು ಕಟ್ಕೊಂಡು ಕುಣಿಯುವಂಥದ್ದು. ಇದು ಭಾರಿ ಕಷ್ಟ, ಬ್ಯಾಲೆನ್ಸ್ ಮಾಡಿಕೊಂಡು ಕುಣಿಬೇಕು. ಈಗ ನೀವು ನೋಡ್ತಾ ಇರೋದು ಪಲ್ಲಕ್ಕಿ ಉತ್ಸವದ ಒಂದು ಸಣ್ಣ ದೃಶ್ಯ. ಇಷ್ಟ ತನಕ ವಿಡಿಯೋ ನೋಡಿದ್ದಕ್ಕೆ ಹಾಗೂ ಪೇಷನ್ಸಲ್ಲಿ ಕಾದು ಅದನ್ನು ಕಂಪ್ಲೀಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.